ಸುದರ್ಶನ್ ಸರ್ ಇದ್ದಾರೆ, ಬನ್ನಿ ಅವ್ರನ್ನ ಮಾತಾಡ್ಸೋಣ. ಸರ್ ನಮಸ್ತೆ. Hi. ಸರ್ ನಿಮ್ನ ಮಡಿಕೇರಿಯಲ್ಲಿ ನೋಡ್ತೀವಿ, ನಮ್ಗೆ ತುಂಬಾನೇ ಖುಷಿ ಆಗ್ತಾ ಇದೆ. ಎಲ್ಲರೂ ಕೂಡ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ರು ನಿಮ್ಗೋಸ್ಕರ. ಸರ್ ನಿಮ್ಗೆ ಏನ್ ಅನ್ಸ್ತಾ ಇದೆ? ಹೊಸ ಬ್ರಾಂಡ್ ಅಂಬಾಸಿಡರ್ ಆಗಿದ್ದೀರಾ, ಮತ್ತೆ 80 ವರ್ಷಗಳ ಲೆಗಸಿ ಇದೆ ನಮ್ಮ ಮುಳಿಯಾಕೆ. ಸೊ ಆಯ್ಕೆ ಆಗಿದ್ದೀರಾ, ನಿಮ್ಗೆ ಏನ್ ಅನ್ಸ್ತಾ ಇದೆ? ಸಂಬಂಧ ಹೇಗೆ ಅಂತ? ಇಲ್ಲ, ನಾನು ಒಂದು ಬ್ರ್ಯಾಂಡ್ ಅನ್ನ ಆಯ್ಕೆ ಮಾಡ್ಕೊಳಕ್ ಮುಂಚೆ ಆ ಬ್ರ್ಯಾಂಡು ಮತ್ತು ನನ್ನ ಸ್ವಭಾವ ಮ್ಯಾಚ್ ಆಗ್ಬೇಕು. ಯಾಕಂದ್ರೆ ಬ್ರ್ಯಾಂಡ್ ಅಂಬಾಸಿಡರ್ ಮತ್ತು ಬ್ರ್ಯಾಂಡ್ ಮ್ಯಾಚ್ ಆಗ್ಲಿಲ್ಲ ಅಂದ್ರೆ ಇಬ್ರಿಗೂ ಅದು ಮೈನಸ್ ಆಗ್ಬಿಡುತ್ತೆ. ಹಾಗಾಗಿ ನನಗೆ ನನ್ನ ಯೋಚನೆಗಳು, ನನಗೆ ಎಲ್ಲರೂ ಖುಷಿ ಖುಷಿಯಾಗಿರ್ಬೇಕು, ಕೊರಗ್ತಾ ಇರಬಾರ್ದು, ಹ್ಯಾಪಿ ಆಗಿರ್ಬೇಕು ಅನ್ನೋದೇ ನನ್ನ ಜೀವನದ ಫಿಲಾಸಫಿ. ಅದು ಹಲವು ವರ್ಷಗಳಿಂದ ಇದನ್ನೇ ಹೇಳ್ಕೊಂಡ್ ಬರ್ತಾ ಇದೀನಿ. ಇವರು ಇದನ್ನೇ ಹೇಳ್ತಾರೆ, ಮುಳಿ ಅವ್ರು ಏನ್ ಹೇಳ್ತಾರೆ, ಕ್ರಿಯೇಟ್ ಹ್ಯಾಪಿನೆಸ್ ಅಂತ ಹೇಳ್ತಾರೆ. ಹಾಗಾಗಿ ಮೈಂಡ್ ಸೆಟ್ ಎರಡು ಫಿಟ್ ಆಗ್ತಾ ಇದೆ, ಇದು ಎಲ್ಲದಕ್ಕಿಂತ ಮುಖ್ಯ. ಹಾಗಾಗಿ ಕೊಲಾಬ್ರೇಷನ್ ಹಲವು ವರ್ಷಗಳು ಅರ್ಥಪೂರ್ಣವಾಗಿ ಉಳಿಯುತ್ತೆ ಅಂತ ಅನ್ಸುತ್ತೆ. ಇನ್ನೊಂದು ಕ್ವಶನ್, ಎಲ್ಲರೂ ನಿಮ್ಮ ನೋಡಿದಾಗ ಫಸ್ಟ್ ಕೇಳೋದೆ ನಿಮ್ಮ ಈ ಎವರ್ ಗ್ರೀನ್ ಚಾರ್ಮ್, ಎನರ್ಜಿ ಹೇಗ್ ಸರ್ ಇದ್ದಿದ್ದು? ಸೀಕ್ರೆಟ್ ಹೇಳಲೇಬೇಕು ಇವತ್ತು ನೀವು. ಇಲ್ಲ, ಅದೇ ನಾವೀಗ ಮಾತಾಡಿದ್ದು, ಕ್ರಿಯೇಟಿಂಗ್ ಹ್ಯಾಪಿನೆಸ್ ಅಷ್ಟೇ. ಖುಷಿಯಾಗಿರಿ, ಅದೊಂದೇ. ಏನು ಖುಷಿ ಅಂದ್ರೆ ಏನು? ಖುಷಿ ಬಂದು ನೆಮ್ಮದಿಯ ಅಡ್ಡ ಹೆಸರು ಅಷ್ಟೇ. ಜಸ್ಟ್ ಬಿ ಹ್ಯಾಪಿ, ಪೀಸ್ಫುಲ್. ಸರ್ ಮಡಿಕೇರಿ ಅಂತ ಹೇಳಿದ್ರೆ ನಿಮ್ಗೆ ಫಸ್ಟ್ ನೆನಪಾಗುವಂತ ವಿಷಯ? ನಿಮ್ಮ ಎವರ್ ಗ್ರೀನ್ ಹಸಿರು 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 ಹಸಿರು.